ಒಬ್ಬ ನಾಯಿಗೆ ಬಂದು ಎಲ್ಲ ಬದಲಾವಣೆ ಮಾಡ್ತಿಲ್ಲ. ವೈಟ್ ಮಾಡಿ ತಪ್ಪನಪ್ಪ ನೀವೇನು ಮಾತಾಡ್ತೀರಿ, ನಾನು ತರ್ತೀನಿ, ನಾನು ಬಂದೆ. ಇದು ಏನ್ ಬೇಕು ನಿಮ್ಮನ್ನೆಲ್ಲ ನಾನು ಉದ್ಧಾರ ಮಾಡ್ತೀನಿ. ಒಪ್ಪಿದ್ದೀರಾ? ನಾನು ಬರ್ತೀನಿ. ಓಕೆ ಸರಿ. ಪ್ರಜಾಕೀಯ ಅಂದ್ರೆ ಪ್ರಜೆಗಳ ಪ್ರಭುಗಳು. ನೀವೇ ಅಂತ ಅವಾಗಿಂದ ಹೇಳ್ತಾ ಇಲ್ಲ. ಈಗ ನಾವು ಪ್ರಜೆಗಳೆಲ್ಲರೂ ಸೆಲೆಕ್ಟ್ ಮಾಡಿ ಜನನಾಯಕ ಆದಾಗ ಅವ್ನಿಗಾದ್ರು ತಪ್ಪು ಮಾಡಿದ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಎಲ್ರು ಬೈತಾರೆ, ಅಯ್ಯೋ ತಪ್ಪು ನೀಟಾಗಿ ಓಟ್ ಹಾಕ್ಲಿಲ್ಲ ಅಂತ. ಈಗೇನು ಒಬ್ಬೊಬ್ಬರೇ ಇದಾರೆ ನಿಮ್ಮನ್ನ ಇವಾಗ ನೀವು ಎಲ್ಲರೂ ಪ್ರಜೆಗಳ ಪ್ರಭುಗಳು ಅಂತ ಹೇಳ್ತಿದ್ದೀರಾ. ಇವಾಗ ದುಡ್ಡಿಸ್ಕೊಂಡು ಓಟ್ ಹಾಕಿ ನಾವುಗಳು ತಪ್ಪು ಮಾಡಿದ್ರೆ ನೀವ್ ಯಾರು ಬ್ಲೇಮ್ ಮಾಡ್ತೀರಾ? ನಿಮ್ ಕಡೆಯಿಂದ ಉತ್ತರ ಬರ್ಬೇಕು. ನೀವ್ ಬ್ಲೇಮ್ ಮಾಡೋದು ಯಾರ? ನಾನು ಯಾರನ್ನೋ ಬ್ಲೇಮ್ ಮಾಡಲ್ಲ. ನೀವು ದುಡ್ಡು ಸಂತೋಷ. ಯಾಕೆ ಗೊತ್ತಾ, ನಿಮ್ಗದ ಅನಿವಾರ್ಯತೆ ಇದೆ. ಅವ್ನ್ಗದ್ ಗೊತ್ತು. ನಿಮ್ಗೆ 5,000 ಕೊಡ್ತಾನೆ, ಅವ್ನ 10,000 ಮಾಡ್ತಾನೆ. ತಪ್ಪೇನಿದೆ? ಅಡ್ಜಸ್ಟ್ ಮಾಡ್ಕೊಂಡು ಸರ್, ಉಪ್ಪಿಗೆ ರುಚಿ ಬೇರೆ ಇಲ್ಲ ಅಂತ ನಿಮ್ಗೆ ಯಾವ್ದು ರುಚಿ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ, ನಿಮ್ಗೆ ಯಾವ್ದು ರುಚಿ? ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟ್ ರುಚಿ. ನಾವು ಆಶೀರ್ವಾದ ಮಾಡಿ ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ ನನಗೊಂದು ಬ್ಯಾನರ್ ಕಟ್ಟಿ 1,000 ಜನ ಕರ್ಕೊಂಡ್ಬಂದಿಯಲ್ಲಿ ಒಂದು ಪ್ರೊಸೆಷನ್ ಮಾಡೋಣ. ಕರ್ಕೊಂಡ್ ಬರ್ತೀರಾ? ಎಲ್ಲ ಬರ್ತೀರಾ? ಬ್ಯಾನರ್ ಬೇಡ ಕಟ್ಟಿ ನಾ ಬಂದಿದ್ದು. ಈಗ ಬ್ಯಾನರ್ ಫುಲ್ ಲೆಸ್ ಮಾಡಿದೀನಿ. ನಿಮ್ಮ ಈಗ ಟ್ರೆಡಿಷನ್ ರಾಜಕೀಯ ನಡ್ಕೊಂಡು ಬಂದಿದೆ, ಅದಲ್ಲ ಇದು ಬೇರೆ ಜನರೇ ಇರ್ಬೇಕು ಅಂತ ಹೇಳ್ತಾ ಇದ್ದೀವಿ. ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಜನರ ಪ್ರಜಾಪ್ರಭುತ್ವದ ನಾಯಕರು ಜನರೇ ಇದೆಲ್ಲ ಒಂದ್ ಕಡೆ ಈಗ ನಮ್ಮ ರಾಜಕೀಯ ನಾಯಕರು ನಾವು ಸೇವೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ಒಂದ್ ಕಡೆ ಅವರು ಸಂಬಳ ತಗೋತಾ ಇದ್ದಾರೆ. ಬಟ್ ಇಲ್ಲಿ ಕಾರ್ಮಿಕರು ಮತ್ತೆ ಮಾಲೀಕರು ನೀತಿ ಕಾನ್ಸೆಪ್ಟ್ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಎಂಪ್ಲಾಯ್ಡ್ ಸಿಸ್ಟಮ್ ಆಗ್ತಾ ಇದೆ. ಅದೇ ಬರ್ಬೇಕು ಅಂತ ಹೇಳ್ತಾರೆ. ಎಲ್ಲಾ ಕಡೆ ಬರ್ಬೇಕು. ನಾನ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ಇವನ್ನ ಕಿತ್ತು ಬಿಸಾಕ್ಬೇಕು. ಕರೆಕ್ಟ್ ಅಲ್ವಾ? ಇನ್ನೊಂದ್ ಸಿಂಪಲ್ ಆಗಿ ಹೇಳ, ಬಹಳ ಬ್ಯೂಟಿಫುಲ್ ಆಗಿ ಹೇಳಿದೀನಿ ಆಲ್ರೆಡಿ. ನಮ್ದೊಂದ್ ಮನೆ ಇದೆ. ನನ್ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬಂದಿದ್ದಾನೆ, ಒಬ್ಬ ಪ್ಲಂಬರ್ ಬಂದಿದ್ದಾನೆ, ಒಬ್ಬ ಎಲ್ಲ ಬಂದಿದ್ದಾನೆ ಕೆಲಸ ಮಾಡೋದಿಕ್ಕೆ. ಅವ್ನು ನನ್ ಮನೇಲಿ ಕೂತ್ಕೊಂಡ್ಬಿಟ್ಟು ನನ್ನೇ ಹೊರಗಡೆ ಕೂರ್ಸಿಯಾನ, ಸಣ್ಣ ಒಂದು ರೂಮಲ್ಲಿ ಕೂರ್ಸಿಯಾನ. ಅವನೇನ್ ಹೇಳ್ತಾ ಇದ್ದಾನೆ, 5 ವರ್ಷ ಸುಮ್ಮನೆ ಇರಪ್ಪ, ಎಲ್ಲ ರೆಡಿ ಮಾಡ್ಕೊಡ್ತೀನಿ ನಿನಗೆ ಅಂತಾನೆ. 5 ವರ್ಷಕ್ಕೆ ಮತ್ತೆ ಅವನ್ನೇ ಇಟ್ಕೊಳ್ಳೋದು, ಅವನೇ ಲಂಚ ಕೊಡ್ತಾನೆ, ನನ್ನೇ ಇಟ್ಕೊ ಪ್ಲಂಬರ್ ಆಗಿ ಮನೆಗೆ ಅಂತ. ಅವನ 500 ರೂಪಾಯಿ ಇಸ್ಕೊಂಡು ನಾನು ಮನೆ ನಾನು ಪ್ಲಂಬರ್ ಆಗಿ ಇಡ್ತಾ ಇದ್ದೀನಿ, ಮತ್ತೆ ಡೌಟ್ ಮಾಡ್ತಾನೆ. ಕರೆಕ್ಟ್ ಎಕ್ಸಾಂಪಲ್ ಇದು. ವೋಟರ್ಸ್ ಮತ್ತೆ ಲೀಡರ್ಸ್ ನಡುವೆ ಎಂಪ್ಲಾಯ್ಡ್ ಸಿಸ್ಟಮ್ ಬರಬೇಕು ನಿಮ್ಮ ಆಶಯ. ಹೌದು ಸರ್, ಸಿಎಂ ಮಾಡ್ತೀರಾ ಸರ್? ಸಿಎಂ ಆಗ ಆಲೋಚನೆ ಇದೆಯಾ ಸರ್ ನಿಮ್ಗೆ? ನಾನು ಯಾವಾಗಲೂ ಸಿಎಂ ನಿಮ್ಗೆ ಹೇಳ್ತಾನೆ ಅದನ್ನೇ ಕೇಳ್ತಾರೆ. 2028ಕ್ಕೆ ಪ್ರಜಾ ಬೇರೆ ಬಂದು ನೀವೇ ಸಿಎಂ ಆದ್ರೆ ಫಸ್ಟ್ ನೀವು ಮಾಡೋ ಕೆಲಸ ಮಾಡೋ ಕೆಲಸ ನೀವು ಮಾಡೋ ಕೆಲಸ ಎರಡನೇ ವರ್ಷಕ್ಕೆ ಹೀರೋ ಇಲ್ಲಿ ಬಂದು 15 ವರ್ಷ ಆಯ್ತು. ಇನ್ನು ಸೈಡ್ ರೋಲೇ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸೈಡ್ ರೋಲೇ ಮಾಡಬೇಕು. ಇಲ್ಲಿ ಓನರ್ಸ್ ನೀವು ಪ್ರೊಡ್ಯೂಸರ್ ನೀವು ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ. ತುಮ್ಗಿಂತ ಅಂತಲ್ಲ ಸರ್, ಸರ್ಕಾರ ಸರ್ ಅವ್ರು ನಮ್ಗೆ 5,000 ರೂಪಾಯಿ ಕೊಡ್ತಾರೆ ಸರ್. ಏನ್ ನಿಂತ ಲಕ್ಷಾಂತರ ರೂಪಾಯಿ ಇದೀವಿ ಅನ್ನೋ ಒಪ್ಪಲ್ಲ ನೀವು. ತುಂಬಾ ಬೇಗ ರೀಚ್ ಆಗುತ್ತೆ. ಒಂದ್ ಹೇಳ್ತಿದ್ದೀವ್ರೆ, ಆಗಿದೆ ನಿಧಾನಕ್ಕಾಗಿ. ನಾನು ಹೇಳಿದ್ದು ಅರ್ಜೆಂಟ್ ಇಲ್ಲ ನನಗೆ. ಇನ್ನು ನನ್ನ ಕಾಲಾವಧಿ ನಂತರ ಆಗಿರ್ಬೇಕಾದ್ರೆ ನೆಕ್ಸ್ಟ್ ಜನರೇಷನ್ ಅನ್ನ ಎಚ್ಚೆಂಟ್ ಕೊಡ್ಲಿ. ಅಲ್ಲ, ಆ ಟೈಮ್ ಬೇಡ ಅಂತ ಮಾಡ್ತಾ ಇರೋದು. ಅಟ್ಲೀಸ್ಟ್ ಯಾವ್ಯಾವ್ದು ಗಲಾಟೆ ಅದ್ರ ಬಗ್ಗೆ ಇದೆಯಪ್ಪ ಅಂತ ಏನೇ ಏನು ಗಲಾಟೆ ಮಾಡಿ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ತಾನೇ ಇದ್ದಾರೆ, ಟ್ರೈ ಮಾಡಿ ಅನ್ನೋಷ್ಟೇ. ಯಾರು ಹೇಳಿದ್ದನ್ನೇ ಎಲ್ಲ ಚೆನ್ನಾಗಿದೆ ನೀವು ಅನ್ಯಾಯ ನೀವು ಎಲ್ಲ ನಾನು ನಿಮ್ಮಂತೂ ಸಹಕಾರ ಸಿಕ್ಕಿದ್ರೆ ನೀವೆಲ್ಲ ಒಂದೇ ಜನ ಕೇಳಿದ್ರೆ
ಆಗಲ್ಲ ಅಂತ ನೀವು ಅನ್ಕೊಂಡ್ಬಿಟ್ರೆ ಎಷ್ಟೋ ನೆಕ್ಸ್ಟ್ ಸ್ಟೆಪ್ ಹೋಗಲ್ಲ ಇದು. ಏನಲ್ಲ ಹೇಳಿದಲ್ಲ ಒಂದು ಟ್ರೈ ಮಾಡೋಣ ಎಲ್ಲ ಸೇರಿ ಅಂತ ಆಗುತ್ತೆ ನನ್ ಕೈಲಿ ಏನಿದೆ ಅಲ್ವಾ? ಏನಾದ್ರು ಹೊಸದಾಗಿ ಯೋಚನೆ ಮಾಡ್ತೀವಿ ಈ ತರನೇ ಸೊಸೈಟಿ ಇಂತ ಹೊಸ ಅಲ್ಲ ನೋಡಿ, ಇನ್ನೊಂದ್ಸತಿ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವ್ ಏನೇ ಮಾಡೋ ಮುಂಚೆ ಒಂದ್ಸತಿ ಹಾಕೊಂಡು ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ, ಒಂದ್ಸತಿ ನೋಡಿ, ಫುಲ್ ನೋಡಿದ್ರೆ ನಿಮ್ಗೆ ಏನನ್ಸುತ್ತ ಹೇಳಿ, ನಾನು ಬದಲಾವಣೆ ಮಾಡ್ಕೊತೀನಿ. ಅಟ್ಲೀಸ್ಟ್ ನೋಡಿ, ಓದಿ, ಅಷ್ಟಾಗ ಒಂದ್ ಸಮಾಧಾನ ಇರ್ಲಿ. ನೋಡಕ್ ಮುಂಚೆ ಇದೆಲ್ಲ ಆಗತ್ತ, ಅದು ಬೇಡ ದಯವಿಟ್ಟು. ಇದರಿಂದನೇ ಇವತ್ತು ನಾವು ಈ ಪರಿಸ್ಥಿತಿ ಬಂದಿರೋದು, ಅದು ಮರಿಬೇಡಿ. ಯಾರೋ ಲೀಡ್ರಿಂದ ಈ ಸಮಾಜ ಹಾಳಾಗಿದೆ ಅಂತ ಅನ್ನೋದು ನಾನು ಒಪ್ಪೋದೇ ಇಲ್ಲ. ನಮ್ಮಿಂದನೇ ಹಾಳಾಗಿರೋದು, ನಾವೇ ತಪ್ಪು ಮಾಡಿರೋದು, ನಾವೇ ಸರಿ ಮಾಡ್ಬೇಕೇಳಿ ಅಲ್ವಾ? ಓಕೆ ಸರ್, ಈಗ ನೀವೇ ನಾಯಕ ಅಂತ ಹೇಳ್ತೀರಾ, ಖಳನಾಯಕ ಕೂಡ ಎಂಟ್ರಿ ಆಗ್ತಾರೆ, ಫೇಕ್ ಅಕೌಂಟ್ಸ್ ಎಂಬುದು ಯಾಕಂದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡೋದು ತಪ್ಪು. ಅದಕ್ಕೆ ನಾವು ಒಂದ್ಸತಿ ನೋಡಿ, ಫೇಕ್ ಆಗಿ ಇಂಟರಾಕ್ಟ್ ಮಾಡಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು. ಆದ್ರೆ ನೀವು ಕಂಪ್ಲೇಂಟ್ ಆಗಿ ಅಂತ ನೀವು ಹೇಳ್ತಿದ್ದೀರಾ ಹೇಗೆ? ಅಲ್ಲ, ಆಗೋದನ್ನ ತಡೀರಿ, ನೀವೇ ಹಾಕ್ಬೇಕಂದ್ರೆ ಆಗಿ ಇನ್ನೊಬ್ಬರು ತಡೀತಾರೆ. ಅಲ್ಲ, ಯಾಕಂದ್ರೆ ನೀವೇನ್ ಮಾಡ್ಬೇಡಿ ಅಂತೀರಾ, ಅದನ್ನೇ ಹೆಚ್ಚಾಗಿ ಮಾಡೋದು. ಆಯ್ತು, ನೋಡ್ಬೇಡಿ ಯಾರು ದೊಡ್ಡಲ್ಲ. ಥ್ಯಾಂಕ್ ಯು, ಬಾಯ್. ಹೇಳಿ, ಒಂದು ವೇಳೆ ನಿಮ್ಗೆ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಹೇಳ್ತೀರಾ, ಇವನ ಬುದ್ಧಿವಂತ ಅಂತ ನೀವು ತಂದೆ ಅಂದ್ಬಿಟ್ಟು ಹೋಗ್ತೀರಾ. ಸರ್ ಬುದ್ಧಿವಂತ ಆಗಿದ್ರೆ ಇದ್ರಲ್ಲಿ ನಿಂತ್ಕೊಂಡು ಆಗೋದಾಗಿತ್ತು, ಇಷ್ಟೊತ್ತಿಗೆ ನಿಂತಿ ಆಗೋದಾಗಿತ್ತು ಅಟ್ಲೀಸ್ಟ್ ಅಂತ. ನಮಗೆ ನೀವು ಅನ್ಬೇಕು, ನೀವು ನಾಶ ಪ್ರಜಾಕೀಯ ಅಂದ್ರೆ ಪ್ರಜೆಗಳೇ ಪ್ರಭುಗಳು, ನೀವೇ ಅಂತ ಅವಾಗಿಂದ ಹೇಳ್ತಾ ಇದ್ರ. ಈಗ ನಾವು ಪ್ರಜೆಗಳೆಲ್ಲರೂ ಸೆಲೆಕ್ಟ್ ಮಾಡಿ ಜನನಾಯಕ ಆದಾಗ ಅವ್ನಿಗೆಲ್ಲರೂ ತಪ್ಪು ಮಾಡಿದ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಎಲ್ರು ಬೈತಾರೆ, ಅಯ್ಯೋ ತಪ್ಪು, ನೀಟಾಗಿ ಓಟ್ ಹಾಕ್ಲಿಲ್ಲ ಅಂತ. ಹೀಗೆ ಗೊತ್ತಾಗ್ತಾ ಇದಾರೆ ನೀವು ಬಹಳ ಅದ್ಭುತವಾಗಿ ಓಟ್ ಮಾಡ್ತಿದ್ದೀರಾ ನೀವು. ಇವಾಗ ನೀವು ಎಲ್ಲರೂ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಿದ್ದೀರಾ. ಇವಾಗ ದುಡ್ಡಿಸ್ಕೊಂಡು ಓಟ್ ಹಾಕಿ ನಾವುಗಳು ತಪ್ಪು ಮಾಡಿದ್ರೆ ನೀವ್ ಯಾರು ಬ್ಲೇಮ್ ಮಾಡ್ತೀರಾ? ನಿಮ್ ಕಡೆಯಿಂದ ಉತ್ತರ ಬರ್ಬೇಕು. ನೀವ್ ಬ್ಲೇಮ್ ಮಾಡೋದು ಯಾರು? ನಾನು ಯಾರನ್ನೋ ಬ್ಲೇಮ್ ಮಾಡೋದಿಲ್ಲ. ನೀವು ದುಡ್ಡು ಇಟ್ಕೊಂಡಿರೋದು ಸಂತೋಷ. ಯಾಕೆ ಗೊತ್ತಾ, ನಿಮ್ಗೆ ಅನಿವಾರ್ಯತೆ ಇದೆ, ಅವ್ನ ಬಂದು ನಿಮ್ಗೆ 5,000 ಕೊಡ್ತಾನೆ, ಅವ್ನ 10,000 ಮಾಡ್ತಾನೆ, ತಪ್ಪೇನಿದೆ? ಸರ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ, ನಿಮ್ಗೆ ಯಾವ್ದು ರುಚಿ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ, ನಿಮ್ಗೆ ಯಾವ್ದು ರುಚಿ? ನಿಮ್ಗೆಲ್ಲ ಒಂದು ಇನ್ವಾಲ್ವ್ಮೆಂಟ್ ರುಚಿ ಆಯ್ತು, ಆಶೀರ್ವಾದ ಮಾಡಿ. ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ, ನಮಗೆ ಒಂದು ಬ್ಯಾನರ್ ಕಟ್ಟಿ 1,000 ಜನ ತಗೊಂಡ್ಬಂದಿ, ಅಲ್ಲಿ ಒಂದು ಪ್ರೊಸೆಷನ್ ಮಾಡೋಣ. ಕರ್ಕೊಂಡ್ ಬರ್ತೀರಾ? ಎಲ್ಲ ಬರ್ತೀರಾ? ಬ್ಯಾನರ್ ಗೋದಾಮ್ ಕಟ್ಟಿ ನಾವು ಬಂದಿದ್ದು, ಈಗ ಬ್ಯಾನರ್ ಫುಲ್ ಲೆಸ್ ಮಾಡಿದೀವಿ. ನೀವೇ ನಿಮ್ಮ ಅಂದ್ರೆ ನಮ್ ಕೈಗೆ ಗೊತ್ತಾಗಿಲ್ಲ. ನಮ್ಗೆ ಏನಾದ್ರು ಒಂದು ಸೋಷಿಯಲ್ ಮೀಡಿಯಾ ಏನೋ ಒಂದು ಚರ್ಚೆ ವಿಚಾರ ಬಂತು ಅಂದ್ರೆ ಕಮೆಂಟ್ ಬಾಕ್ಸ್ ಗಳಲ್ಲಿ ತುಂಬಿ ದುಡುಕ್ತಾ ಇರುತ್ತೆ, ಬೆಟ್ಟದು ಒಳ್ಳೇದಕ್ಕೂ ನಡೀತಾನೆ ಇರುತ್ತೆ. ಅಲ್ಲಿ ಏನಾಗುತ್ತೆ, ನಮ್ಗೆ ಏನ್ ವಿಷಯ ಆಗಿದ್ರೆ ಮರ್ತೋಗುತ್ತೆ, ಕಮೆಂಟ್ ಅಲ್ಲಿ ದಾರಿ ಹೋಗ್ತಿರುತ್ತೆ. ಸೋಷಿಯಲ್ ಮೀಡಿಯಾ ಉದಾಹರಣೆ, ಇಲ್ಲೂ ಅದೇ ಚರ್ಚೆ ಶುರು ಆದ್ಮೇಲೆ ಕಾರ್ಯಕ್ರಮ ನಡೀಬಹುದು. ನಾ ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್ ಸ್ವತಂತ್ರ ಅಂತ ಯಾಕೆ ಹಾಕಿದೀನಿ ಅಂದ್ರೆ, ಸ್ವತಂತ್ರ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಗೋದಿಲ್ಲ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳಿದ್ರೆ ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ ಅಂತ, ನಿನಗೆ ಅಭಿಪ್ರಾಯ ಇಲ್ಲ ಅಂತ ನಾನು ಕೇಳಿದ್ದು. ನನ್ನ ಅಭಿಪ್ರಾಯಕ್ಕೂ ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನನ್ನ ಅಭಿಪ್ರಾಯ ನಿಂದಲೇ ಯಾಕೆ ಹಾಕ್ತಿದ್ದೀರಲ್ಲ, ಕರೆಕ್ಟ್ ಅಲ್ವಾ? ಇದನ್ನ ಉಪಯೋಗಿಸ್ಬೇಕು ಅಂತ ಉಳಿತೀನಿ. ನಾನು ಯಾವ ಪಕ್ಷ, ನಾನೇ ಎಕ್ಸಾಂಪಲ್, ನಾನೇ ಯಾವ ಪಕ್ಷದನ್ನು ರೆಡಿ ಮಾಡ್ಕೊಂಡು ಬಂದು ಸ್ಟಾರ್ ತಗೊಂಡು ವೋಟಿಂಗ್ ಇಟ್ಕೊಂಡು ಗೆದ್ದು ಮತ್ತೆ ಪಕ್ಷಾಂತರ ಅಲ್ಲ ಕರೆಕ್ಟ್ ಹೇಳಿ. ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು. ಇಲ್ಲ ಗೋಲ್ವರ್ಸ್ ಅವ್ನು ಚೇಂಜ್ ಆಗಕ್ಕೆ ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇದೆ ಅಷ್ಟೇ. ಶಕ್ತಿ ಇದೆ. ಖಂಡಿತ ಜನಕ್ಕೆ ಶಿಫ್ಟ್ ಇಲ್ಲ ಅಂತೀರ ನೀವು. ಅಲ್ಲ, ಒಂದು ಆಶ್ಚರ್ಯ ಅಂದ್ರೆ ಇದು ಡೆಮಾಕ್ರೆಟಿಕ್ ದೇಶ ತಾನೆ, ಅಲ್ಲ ಪ್ರಜಾಪ್ರಭುತ್ವ ದೇಶನ ಇದು. ಇವ ಹೇಳ್ಬಿಡಿ ಫಸ್ಟ್, ಅದು ಡೌಟ್ ಇದೆಯಾ ಯಾರಿಗಾರ? ಇವ್ರೆ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ, ವೋಟಿಂಗ್ ಇದೆ ತಾನೆ. ಆದ್ರೂ ಒಂದು ವಿಚಿತ್ರ ಅಭಿಪ್ರಾಯ, ನೋಟ್ ಹಾಕ್ತೀವಿ ಸರ್ ಅಂತ, ಬಹಳ ಬುದ್ಧಿವಂತರು ನೋಟ್ ಹಾಕ್ತೀವಿ ಅಂತ. ನೋಟ್ ಹಾಕಿದ್ರೆ ವರ್ಕೌಟ್ ಆಗಿಲ್ಲ, ಹಾಕಿ ನೋಟ್ ಆಗಿ ನೀವ್ ಹೇಳಿ. ನೋಟ್ ಹಾಕಿದ್ರೆ ಮೋರ್ ದನ್ 50% ನೋಟ್ ಹಾಕಿ ಹೋಗ್ತಿದ್ರೆ ಅಲ್ಲಿ ನಿಂತಿರೋರೆಲ್ಲ ಫೋಟೋ ಕೊಡ್ಬೇಕು. ಅರ್ಥ ಆಯ್ತು? ಅನರ್ಹನ ಹಾಕ್ಬೇಕು. ಆಕ್ಚುಲಿ
ಕರೆಕ್ಟ್ ಅಲ್ಲ ಇವ್ರೆ? ಅದಿದೆಯಾ ಕಾನೂನಲ್ಲಿ? ಇಲ್ಲ ತಾನೆ? ನೋಡ್ಲಿಕ್ಕೆ ಪ್ರಯತ್ನ ನೋಟಾಗ ಹಾಕ್ಬಿಟ್ಟು ಇಂಡೈರೆಕ್ಟ್ ನಾವ್ ಏನ್ ಹೇಳ್ತಿದೀವಿ ಅಂದ್ರೆ ನಮ್ಗೆ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೋಬಾರ್ದು. ನಮಗ್ ರೈಟ್ಸ್ ಇರಬೇಕು ಜನಗಳಿಗೆ ಅಲ್ವಾ? ಎಲೆಕ್ಷನ್ ಕಮಿಷನ್ ಮಾಡೋದು ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಇದಾಯ್ತು, ನೆಕ್ಸ್ಟ್ ಮತ್ತಿಂದ ಎಲೆಕ್ಷನ್ ಇರ್ಬೇಕು, ಮತ್ತೆ ಬೇರೆ ಇರ್ಬೇಕು, ಆ ಎಲ್ಲ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಹಾ, ಎಲ್ಲರೂ ಅನರ್ಹರಾಗ್ಬೇಕು. ನನ್ನಂತ ತಿಳ್ಕೊಂಡ್ರೆ ಇವ್ರು ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ. ಬಿಕಾಸ್ ಪ್ರೆಸೆಂಟ್ ಸಿನಾರಿಯೋ ಚೆನ್ನಾಗಿ ಗೊತ್ತಿರುತ್ತೆ ಹೇಳಿ. ಸೂಪರ್ ಸಿನಿಮಾದಲ್ಲಿ ರಾಜ್ಯನ ಹೇಳ್ತಾರೆ ನಿಮ್ಗೆ ಗೊತ್ತಿದೆ, 3 ಪಕ್ಷ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸ್ಟ್ರಿಕ್ಟ್ ಓಟ್ ಹಾಕಿರೋ 4 ಅಭ್ಯರ್ಥಿಗೆ 4 ಅಭ್ಯರ್ಥಿಗಳು ಗೆದ್ರು. ನನ್ನ ಹೆಸರಲ್ಲಿ ಕೂಡ ಆಚಾರ. ನೀವು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಷ್ಟೇ ಅಲ್ಲ, ಪರ್ಯಾಯವಾಗಿ ಬೇರೆ ಬೇರೆ ಬ್ಯಾಡ ಪಕ್ಷಗಳು ಬೇರೆ. ಇಲ್ಲಿ ಸಾಮಾನ್ಯಗಳಂದ್ರೆ ಒಬ್ಬರು ಲೀಡರ್ ಬೇಕು. ಆದ್ರೆ ನಿಮ್ಮಿಂದ ಅಥವಾ ನೀವು ಕಿಂಗ್ ಅಷ್ಟು ಕಿಂಗ್ ಮೇಕರ್ ಬೇರೆ ವಿಷಯ. ನೀವು ಅದೇ ನಾನ್ ಸ್ಪೀಡ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಾನು ಆಕ್ಟಿವ್ ಆಗಿ ಇರ್ತೀನಿ. ಮತ್ತೆ ಈ ಆಕ್ಟಿವ್ ನಮ್ಮ ಆಶಯ ಅಲ್ಲ, ನಾನ್ ನೋಡಿ ಮತ್ತೆ ಎಷ್ಟು ಡಿಪೆಂಡೆನ್ಸಿ ಇದೆ ನೋಡಿ ನಿಜವಾಗ್ಲೂ. ಬೇಕು ಅಂದ್ರೆ ನಿಮ್ಗೆ ಇನ್ನೊಬ್ರು ಬರ್ತಾರೆ, ವೆಯ್ಟ್ ಮಾಡಿ. ಒಬ್ಬ ನಾಯಿ ಎಲ್ಲ ಬದಲಾವಣೆ ಮಾಡ್ತೀರ, ವೆಯ್ಟ್ ಮಾಡಿ ಬರ್ತಾನೊಬ್ಬ. ಸರ್ ನೀವೇನು ಮಾತಾಡಿದೆ, ನಾನು ಬರ್ತೀನಿ, ನಾನು ಬಂದೆ. ನಿಮ್ಗೆ ಏನ್ ಬೇಕು ನಿಮ್ಮನ್ನೆಲ್ಲ ನಾನು ಉತ್ತರ ಮಾಡ್ತೀನಿ. ಒಪ್ಪಿದ್ದೀರಾ? ಬಿಡಿ, ನಾನು ಬರ್ತೀನಿ. ಓಕೆ, ಸರಿ. ಹೇಳು ಒಂದಲ್ಲ ನಿಮ್ಗೆ ಇಲ್ಲಿ ದಾಚ ಹೋಗ್ತಾರೆ ಹೇಳ್ತೀರಾ, ಇವ್ರ ಬುದ್ಧಿವಾದ ಅಂತ ನೀವು ದಂಡ ಅನ್ಬೋದು ಹೋಗ್ತೀರ. ನಿಮ್ಗೆ ಗೊತ್ತಿಲ್ಲಂತ ಆಗಿದ್ರೆ ಇದ್ರ ನಿಂತ್ಕೊಂಡು ಆಗೋದಾಗಿತ್ತು. ಇಷ್ಟೊಂದೇ ನಾವು ನಿಮ್ಗೆ ಆಗೋದಾಗಿತ್ತು ಅಟ್ಲೀಸ್ಟ್ ಅಂತ. ನನಗೆ ನೀವ್ ಆಗ್ಬೇಕು, ನೀವು ರಾಷ್ಟ್ರ ಆಗ್ಬೇಕು, ನೀವು ಆಗ್ಬೇಕು. ಪ್ರಜಾಜ್ಞೆ ಅಂದ್ರೆ ಪ್ರಜೆಗಳೇ ಪ್ರಭುಗಳು, ನೀವೇ ಅಂತ ಅವಾಗಿಂದ ಹೇಳ್ತಾ ಇಲ್ಲ. ಈಗ ನಾವು ಪ್ರಜೆಗಳೆಲ್ಲರೂ ಸೆಲೆಕ್ಟ್ ಮಾಡಿ ಜನನಾಯಕ ಆದಾಗ ಅವ್ನೇನಾದ್ರು ತಪ್ಪು ಮಾಡಿದ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಎಲ್ರು ಬೈತಾರೆ, ಅಯ್ಯೋ ತಪ್ಪು ನೀಟಾಗಿ ಓಟ್ ಹಾಕ್ಲಿಲ್ಲ ಅಂತ. ಹೀಗೆ ನಿಮ್ಮನ್ನ ಇವಾಗ ನೀವು ಎಲ್ಲರೂ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಿದ್ರ. ಇವಾಗ ದುಡ್ಡಿಸ್ಕೊಂಡು ಓಟ್ ಹಾಕಿ ನಾವ್ ತಪ್ಪು ಮಾಡಿದ್ರೆ ನೀವ್ ಯಾರಿಗ್ ಬ್ಲೇಮ್ ಮಾಡ್ತೀರಾ? ನಿಮ್ ಕಡೆಯಿಂದ ಉತ್ತರ ಬರ್ಬೇಕು. ನೀವ್ ಬ್ಲೇಮ್ ಮಾಡೋದು ಯಾರ? ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ನೀವು ದುಡ್ಡಿಸ್ಕೊಂಡು ಸಂತೋಷ. ಯಾಕೆ ಗೊತ್ತಾ, ನಿಮ್ಗೆ ಅದು ಅನಿವಾರ್ಯತೆ ಇದೆ. ಅವ್ನ್ಗೆ ಅದು ಗೊತ್ತು. ನಿಮ್ಗೆ 5,000 ಕೊಡ್ತಾನೆ, ಅವ್ರ 10,000 ಮಾಡ್ತಾನೆ. ಸರ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ನಿಮ್ಗೆ ಯಾವ್ದು ರುಚಿ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದು ರುಚಿ? ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟ್ ರುಚಿ. ನಾನು ಆಯ್ತು, ನಾವು ಆಶೀರ್ವಾದ ಮಾಡಿ. ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ ನನಗೊಂದು ಬ್ಯಾನರ್ ಕಟ್ಟಿ 1,000 ಜನ ಕರ್ಕೊಂಡ್ ಬನ್ನಿ. ಅಲ್ಲಿ ಒಂದು ಪ್ರೊಸೆಷನ್ ಮಾಡೋಣ. ಕರ್ಕೊಂಡ್ ಬರ್ತೀರಾ? ಎಲ್ಲ ಬರ್ತೀರಾ? ಬ್ಯಾನರ್ ಬೇಡ ಅನ್ಕಟ್ಟಿ ನಾ ಬಂದಿದ್ದು. ಈಗ ಬ್ಯಾನರ್ ಫುಲ್ ಲೆಸ್ ಮಾಡಿದ್ವಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ